ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 47ನೇ ಅಧ್ಯಾಯವನ್ನು ಶುರು ಮಾಡೋಣ. ಇವನೇನೋ ಮಗು, ನಿಮಗಾದ್ರೂ ಬುದ್ಧಿ ಬೇಡ್ವಾ ಎಂದು ಬೈಯುತ್ತಾ ಟೇಬಲ್ ಮೇಲಿದ್ದ ಬುಕ್ಸ್ ಸರಿಸಿ ಕಷಾಯದ ಲೋಟವನ್ನು ಅಲ್ಲಿಟ್ಟು ರೂಮ್ನ ಶುಚಿ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ಲು ಆರುಷಿ. ಥೋ, ನಾನು ಆಂಟಿನ ಅಟ್ಯಾಕ್ ಮಾಡ್ತೀನಿ ಎಂದು ಹೇಳಿ ಆರುಷಿ ಕಡೆಗೆ ದಿಂಬನ್ನು ಎಸೆದರೆ ಚಿಂಟು, ಅಮ್ಮ ಕ್ಯಾಚ್ ಮಾಡಿ ವಾಪಸ್ಸು ಪಪ್ಪನ ಮೇಲೆ ಅಟ್ಯಾಕ್ ಮಾಡು, ಇಲ್ಲ ಅಂದರೆ ಪಪ್ಪ ಗೆದ್ದುಬಿಡ್ತಾರೆ ಹೇಳಿ ಚೀರುತ್ತಾ ಜಂಪ್ ಮಾಡುತ್ತಿರುವ ಮಗನ ಮಾತನ್ನು ನಿರಾಕರಿಸಲು ಆಗದೆ ದಿಂಬನ್ನು ಓಜಸ್ ಕಡೆಗೆ ಎಸೆದ್ರೆ ತಪ್ಪಿಸ್ಕೊಂಡು ನನಗೊಂದು ಪಾಯಿಂಟ್ ಚಿಂಟುವಿನಂತೆ ತಾನು ಸಣ್ಣ ಮಗು ಅನ್ನೋ ಹಾಗೆ ಸಂಭ್ರಮಿಸುತ್ತಾ ಇದ್ದ ಓಜಸ್. ಆರುಷಿಯ ಕೋಪ ನಿರಾಕರಣೆಯನ್ನು ಲೆಕ್ಕಿಸದೆ ಚಿಂಟು ಮತ್ತು ಓಜಸ್ ಮತ್ತೂ ಒಂದರ್ಧ ಗಂಟೆ ಆಟ ಆಡಿದವರು ಏದುಸಿರು ಬಿಡ್ತಾ ಬಂದು ಮಂಚದ ಮೇಲೆ ಉರುಳ್ಕೊಂಡ್ರೆ ತನ್ನ ಅಪ್ಪನ ಕೊರಳು ಬಳಸಿ ಎದೆ ಮೇಲೆ ಬೋರಲು ಮಲಗಿದ ಚಿಂಟು ಥ್ಯಾಂಕ್ ಯು ಪಪ್ಪ ಹೇಳಿ ಓಜಸ್ ಜೊತೆಗೆ ಮತ್ತೆ ಆಟದ ಬಗ್ಗೆನೇ ಮಾತನಾಡ್ತಾ ಹಾಗೆ ನಿದ್ದೆಗೆ ಜಾರಿದ್ದ. ಚಿಂಟು ಓಜಸ್ ಇಬ್ಬರು ಮಲಗಿ ತಮ್ಮ ಮಾತುಕತೆಗಳಲ್ಲಿ ಮುಳುಗಿ ಹೋಗಿದ್ರೆ ಆರುಷಿ ರೂಮ್ ಕ್ಲೀನ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆದ್ಲು. ಮಗು ಮಲಗಿರೋದನ್ನು ಖಾತ್ರಿಪಡಿಸ್ಕೊಂಡು ಅವನನ್ನು ಮೆಲ್ಲಗೆ ತನ್ನ ಮೇಲಿಂದ ಸರಿಸಿ ಪಕ್ಕದಲ್ಲಿ ಮಲಗಿಸಿ ಹೊದಿಸಿದವನು ಆರುಷಿ ರೂಮ್ ತುಂಬ ಹರಡಿರುವ ವಸ್ತುಗಳನ್ನು ಮತ್ತೆ ಅದರದರ ಜಾಗಕ್ಕೆ ಒಪ್ಪವಾಗಿ ಜೋಡಿಸ್ತಾ ಇರೋದನ್ನು ಕಂಡು, ಸಾರಿ ಆರು, ಮಗು ಜೊತೆ ಆಟ ಆಡ್ತಾ ನಾನು ಮಗು ಆಗಿಬಿಟ್ಟೆ. ಚಿಂಟು ನಗುತ್ತಾ ನನ್ನ ಮುಂದೆ ಏನೇ ಬೇಡಿಕೆ ಇಟ್ಟರೂ ಸರಿ, ಅದನ್ನು ಈಡೇರಿಸಬೇಕು ಅಂತ ಅನಿಸುತ್ತೆ. ಆದರೆ ಅದರಿಂದ ನಿನಗೆ ತೊಂದರೆ ಆಯ್ತಲ್ಲ, ಐ ಆಮ್ ರಿಯಲಿ ಸಾರಿ. ಈಗ ನಾನೇನು ಮಾಡಬೇಕು ಹೇಳು ಅಂತ ಕೇಳಿದ್ರೆ ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ಒಂದು ಸಾಫ್ಟ್ ಟಾಯ್ನ ಓಜಸ್ ಕೈಗೆ ಕೊಟ್ಟವಳು, ಇದನ್ನು ಚಿಂಟು ಒಂದು ಪಕ್ಕದಲ್ಲಿ ಇಟ್ಟು ನೀವು ಅವನ ಇನ್ನೊಂದು ಪಕ್ಕದಲ್ಲಿ ಮಲಗಿ, ನನಗಷ್ಟೇ ಸಾಕು. ಹಾಗೆ ಮಲಗೋ ಮೊದಲು ಕಷಾಯ ಮಾಡ್ಕೊಂಡು ಬಂದಿದ್ದೆ, ಅದನ್ನು ಕುಡೀರಿ ಅಂತ ಹೇಳಿದ್ರೆ, ನಾನು ಬಿಸಿನೀರು ಕೇಳಿದ್ರೆ ಆರು ನನಗೋಸ್ಕರ ಕಷಾಯ ಮಾಡ್ಕೊಂಡು ಬಂದ್ಲಾ ಅಂದರೆ ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯೋಚಿಸಿದವನ ಮನದಲ್ಲಿ ಸಣ್ಣ ಪುಳಕ ಎದ್ದಿತ್ತು. ಆರುಷಿ ನೆಲದಲ್ಲಿ ಬಿದ್ದಿದ್ದ ತನ್ನ ಅವಾರ್ಡ್ ಮೊಮೆಂಟೋನ ಟೇಬಲ್ ಮೇಲೆ ಎತ್ತಿಟ್ಟು ಈಗ ಬುಕ್ಸ್ ಜೋಡಿಸೋ ಕೆಲಸದಲ್ಲಿ ತೊಡಗಿದ್ರೆ ಅವಳು ತನ್ನ ಕಡೆಗೆ ಕುಡಿನೋಟವನ್ನು ಬೀರ್ತಾ ಇಲ್ವಲ್ಲ ಅನ್ನೋ ಬೇಸರದಲ್ಲಿ, ಆರು ನನ್ನ ಮೇಲೆ ಕೋಪನಾ ಕೇಳ್ತಾ ತಾನು ಬುಕ್ಸ್ ಎತ್ತಿಡೋದಕ್ಕೆ ಸಹಾಯ ಮಾಡಿದ್ದ. ಕೋಪ ಏನಿಲ್ಲ ಚಂದ್ರ, ಆದರೆ ನೀವು ಚಿಂಟು ತಂದೆಯಾಗಿ ಸ್ವಲ್ಪ ಶಿಸ್ತು ಸಂಯಮ ಹೇಳ್ಕೊಡೋದನ್ನು ಬಿಟ್ಟು ನೀವೇ ಅವನ ಸಮಕ್ಕೆ ಹೇಳಿದ್ರೆ ಅವನಿಗೆ ಅಪ್ಪ ಅಂದರೆ ಭಯ ಭಕ್ತಿ ಎಲ್ಲಿಂದ ಬರುತ್ತೆ ಹೇಳಿ ಬೇಸರದಲ್ಲಿ ಕೇಳಿದ್ರೆ ಅವಳ ಎದುರಿಗೆ ಕಾಲು ಮಡಚಿ ಕೂತ ಓಜಸ್, ಚಿಂಟುಗೆ ನನ್ನ ಮೇಲೆ ಪ್ರೀತಿ ಆತ್ಮೀಯತೆ ಕಾಳಜಿ ಇಂತಹ ಭಾವನೆಗಳು ಬೆಳೆದ್ರೆ ಸಾಕು ಆರು, ಭಯ ಭಕ್ತಿ ಇದೆಲ್ಲ ದೇವ್ರ ಮೇಲಿರಲಿ ಎಂದು ಹೇಳಿ ತನ್ನನ್ನೇ ಗೊಂದಲ ಮುಖ ಮಾಡಿ ನೋಡ್ತಿದ್ದವಳ ಮೂಗುಗಿಲ್ಲಿ, ನಾಳೆ ಮಿಕ್ಕಿದ ಕ್ಲೀನ್ ಮಾಡಿದ್ರೆ ಆಯಿತು, ಈಗ ಲೇಟಾಗಿದೆ ಮಲ್ಗು, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಮದುವೆ ಶಾಪಿಂಗಿಗೆ ಬೇರೆ ಹೋಗಬೇಕು ಎಂದು ಹೇಳಿ ತಾನು ಎದ್ದು ಹೋಗಿ ಚಿಂಟು ಪಕ್ಕ ಮಲ್ಕಿದ್ರೆ ಅಪ್ಪ ಮಗನ ಒಡನಾಟ ಕಂಡವಳ ಮನದಲ್ಲಿ ತಾನು ಯಾಕೆ ಓಜಸ್ನ ಮದುವೆ ಆಗಿ ಈ ಸಂಬಂಧನ ತೂಗಿಸ್ಕೊಂಡು ಹೋಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತೆ ಭಾಸವಾಗಿತ್ತು. ಬೆಳಗೆದ್ದು ಎಲ್ಲರೂ ಶಾಪಿಂಗ್ ಹೊರಡೋ ಉತ್ಸಾಹದಲ್ಲಿ ತಯಾರಾಗ್ತಾ ಇದ್ದರೆ ಆರುಷಿ ತನ್ನಮ್ಮನ ರೂಮಿಗೆ ಬಂದು, ನಿನ್ನೆ ರಾತ್ರಿ ನೀನು ಮತ್ತು ಈ ಮದುವೆ ಶಾಸ್ತ್ರಗಳ ಜಂಜಾಟ ಬೇಕಾ ಅಂತ ಕೇಳಿದಾಗ ನನಗೂ ಹೌದಲ್ವಾ, ಈಗ ಶಾಶ್ವತ್ ಪೊಲೀಸ್ ಕಸ್ಟಡಿನಲ್ಲಿರುವಾಗ ನನ್ನ ಚಿಂಟು ತಂಟೆಗೆ ಯಾರು ಬರ್ತಾರೆ, ಇನ್ಮೇಲೆ ನಾವಿಬ್ಬರು ನೆಮ್ಮದಿಯಾಗಿರಬಹುದು. ಚಂದ್ರ ಅವರಿಗೂ ನನ್ನ ಜೊತೆಗಿನ ಈ ಮದುವೆ ತೂಗಿಸ್ಕೊಂಡು ಹೋಗೋ ಅನಿವಾರ್ಯತೆ ಯಾಕೆ ಬೇಕು, ಅವರು ಬೇರೆ ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಲಿ ಅಂತಲೇ ಯೋಚಿಸಿದ್ದೆ. ಆದರೆ ಚಂದ್ರ ಅವರ ಜೊತೆಯಲ್ಲಿದ್ದಾಗ ಚಿಂಟು ಅದೆಷ್ಟು ಸಂತೋಷವಾಗಿರ್ತಾನೆ ಗೊತ್ತಾ ಅಮ್ಮ. ಚಿಂಟು ಖುಷಿ ನೋಡಿದಾಗ ಅವನಿಗೆ ಚಂದ್ರನಂತಹ ಅಪ್ಪನ ಒಡನಾಟ ಅಗತ್ಯ ಇದೆ ಅಂತ ಅನ್ನಿಸ್ತು. ನಾನು ಅವನಿಗೆ ಅದೆಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರೂ ಅಪ್ಪನ ಸ್ಥಾನವನ್ನು ನಾನು ತುಂಬೋಕೆ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ಚಂದ್ರನ್ನ ತನ್ನ ತಂದೆಯಾಗಿ ಪಡೆಯೋದಕ್ಕೆ ಚಿಂಟು ಪುಣ್ಯ ಮಾಡಿದ್ದಾನೆ. ನಾನು ನನ್ನ ಜೀವನದಲ್ಲಿ ಇಲ್ಲಿವರೆಗೆ ಗಮನಿಸಿದ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಆಟಿಕೆ ಕೊಡಿಸೋದೋ ಇಲ್ಲ ನಾವು ಹಣ ಕೊಟ್ಟು ಯಾವುದೋ ಸವಲತ್ತನ್ನು ಒದಗಿಸೋದೋ ಕಷ್ಟದ ಕೆಲಸ ಅಲ್ಲ. ಅವರಿಗೆ ನಮ್ಮ ಬೆಲೆ ಕಟ್ಟಲಾಗದ ಸಮಯನ ಕೊಡೋದೇ ಇವತ್ತಿನ ಕಾಲದ ಕಷ್ಟದ ಕೆಲಸ ಆಗೋಗಿರೋದು.
ಅದರಲ್ಲೂ ಚಿಂಟು ಆಸೆಯಂತೆ ಅವನ ಜೊತೆಗೆ ಅವನ ಸಮಕ್ಕೆ ಆಟ ಆಡಿಸೋದಿದೆಯಲ್ಲ, ಇದನ್ನು ಬಹುಶಃ ನಾವ್ಯಾರೂ ಇಲ್ಲಿವರೆಗೂ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ನೀನು ಚಿಂಟು ಮುಖದಲ್ಲಿ ಅರಳಿದ್ದ ಆ ನಗು, ಸಂತೋಷನ ನೋಡಬೇಕಾಗಿತ್ತು. ಆ ಮುದ್ದಾದ ನಗು ನನ್ನ ಮಗನ ಮುಖದಲ್ಲಿ ಸದಾ ಅರಳಿರಬೇಕು ಅಂದರೆ ನಮ್ಮ ಬದುಕಲ್ಲಿ ಚಂದ್ರ ಇರಲೇಬೇಕು. ಹಾಗಾಗಿ ಅವರನ್ನು ನಾನು ಶಾಸ್ತ್ರೋಕ್ತವಾಗಿ ಮದುವೆ ಆಗಿ ನನ್ನ ಗಂಡನ ಸ್ಥಾನನ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ಲು. ಮಗಳ ಮಾತಿಗೆ ಸರಿ ಅನ್ನುವಂತೆ ಸಣ್ಣದಾಗಿ ತಲೆ ಆಡಿಸಿ, ನೀನು ಹೇಳ್ತಾ ಇರೋ ಮಾತುಗಳೆಲ್ಲ ಸರಿ ಇದೆ, ಆದರೆ ಅವನ ಹೆಂಡತಿಯಾಗಿ ನೀನು ಗಂಡನ ಎಲ್ಲ ಕರ್ತವ್ಯ ಮಾಡೋಕ್ಕೆ ರೆಡಿ ಇದೆಯಾ ಆರು? ಜಲಜಾ ಅವರ ಮಾತಿಗೆ ಪೇಲವ ಮುಖ ಮಾಡಿದವಳು, ಗೊತ್ತಿಲ್ಲ ಅಮ್ಮ, ಸದ್ಯಕ್ಕೆ ನಾನು ನನ್ನ ಮಗನ ಖುಷಿ ಬಗ್ಗೆ ಮಾತ್ರ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಚಂದ್ರ ಅವರು ಸಹ ನನ್ನ ದುಗುಡ ಅರ್ಥ ಮಾಡಿಕೊಂಡು ನಾವು ಚಿಂಟು ತಾಯಿ ತಂದೆಯಾಗಿ ಮಾತ್ರ ಇರೋಣ ಅಂತ ಹೇಳಿದ್ದಾರೆ. ಒಂದು ಮಾತು ಹೇಳ್ತೀನಿ ಅಮ್ಮ, ನಮ್ಮ ಬದುಕು ಮುಂದೆ ಹೇಗೋ ಏನೋ ಅನ್ನೋ ಚಿಂತೆ ಮಾಡ್ತಾ ಇವತ್ತಿನ ಖುಷಿ ಕ್ಷಣನ ಯಾಕೆ ಹಾಳು ಮಾಡ್ಕೋಬೇಕು? ಅದು ಅಲ್ಲದೆ ಚಂದ್ರ ಅವರ ತಂದೆ ತಾಯಿ ಕೂಡ ತುಂಬ ಒಳ್ಳೆಯವರು. ಅವರು ಚಿಂಟುಗೆ ಸ್ವಂತ ಮೊಮ್ಮಗನಂತೆ ಪ್ರೀತಿ ಕೊಡುವಾಗ ನಾವು ಸಹ ಅವರಿಗಾಗಿ ಸ್ವಲ್ಪ ಮಟ್ಟಿಗೆ ಬದಲಾದರೆ ತಪ್ಪಿಲ್ಲ ಅಲ್ವಾ? ಕೇಳಿದ್ರೆ ಜಲಜಾ ಅವರಿಗೆ ಏನು ಹೇಳಬೇಕು ತೋಚದಾಯಿತು. ಈಗಾಗಲೇ ಒಂದು ಮದುವೆ ಆಗಿ ತುಂಬ ದುಃಖ ಅನುಭವಿಸಿರೋ ಮಗಳು ಈಗ ಮತ್ತೊಂದು ಸಲ ಅಂಥದ್ದೇ ಸಂಬಂಧದಲ್ಲಿ ಬೆಸೆದುಕೊಂಡು ಮತ್ತೆ ನೋವು ಅನುಭವಿಸಿದ್ರೆ? ಓಜಸ್ ಒಳ್ಳೆಯವನೇ ಇರಬಹುದು, ಆದರೆ ಈ ಹಿಂದೆ ಅವನು ಕುಡಿದು ತೂರಾಡ್ತಾ ಬಂದಿರೋದನ್ನು ಕಣ್ಣಾರೆ ಕಂಡಿರುವ ತಾಯಿ ಹೃದಯಕ್ಕೆ ಮಗಳ ಭವಿಷ್ಯದ ಬಗ್ಗೆ ಸಣ್ಣ ಭಯವಂತೂ ಇದ್ದೇ ಇದೆ. ಆದರೂ ಆರುಷಿ ತೆಗೆದುಕೊಂಡಿರುವ ನಿರ್ಧಾರದ ವಿರುದ್ಧ ಮಾತನಾಡೋದಕ್ಕೆ ಇಚ್ಛಿಸದೆ, ಆರು, ನಿನ್ನ ಆಸೆಯಂತೆ ಚಿಂಟು ಅವನ ತಂದೆಯ ಜೊತೆಗಿನ ಸಂಬಂಧದಲ್ಲಿ ಖುಷಿಯಾಗಿದ್ದು ಮುಂದೆ ಒಳ್ಳೆ ನಾಗರಿಕನಾಗಿ ಬೆಳೆದ್ರೆ ನಮಗಷ್ಟೇ ಸಾಕು ಅಂತ ಹೇಳಿದ್ರು. ಅಷ್ಟರಲ್ಲಿ ಚಿಂಟು ಅಮ್ಮ ಎಂದು ಜೋರು ಧ್ವನಿಯಲ್ಲಿ ಕೂಕ್ಕೊಂಡಿದ್ದಕ್ಕೆ, ಅಮ್ಮ, ನನ್ನ ಮದುವೆ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸೋಕೆ ಹೋಗಬೇಡ, ಎಲ್ಲನೂ ಆ ದೇವ್ರ ಮೇಲೆ ಭಾರ ಹಾಕು, ಈಗ ಹೋಗಿ ರೆಡಿಯಾಗು ಅಂತ ಹೇಳಿ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದವಳು ಅಪ್ಪ ಮಗ ಇಬ್ಬರು ಬಿಳಿ ಟೀ ಶರ್ಟ್, ಬ್ಲೂ ಜೀನ್ಸ್ ಪ್ಯಾಂಟ್ ತೊಟ್ಟು ಆಗಲೇ ತಯಾರಾಗಿ ನಿಂತಿರೋದನ್ನು ಕಂಡು ಹುಬ್ಬು ಹಾರಿಸಿದ್ಲು. ವಾವ್, ಇಬ್ಬರು ಆಗಲೇ ರೆಡಿ ಆಗಿಬಿಟ್ಟಿದ್ದೀರಾ? ಚಿಂಟು, ನೀನಂತೂ ಮುದ್ದು ಗುಮ್ಮನ ಹಾಕಿ ಕಾಣ್ತಾ ಇದೆಯಾ ಎಂದು ಹೇಳಿ ಅವನ ಕೆನ್ನೆಗಳಿಗೆ ಮುತ್ತಿಟ್ರೆ, ಓಜಸ್, ಆರು, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದ್ದ. ಪಪ್ಪ, ನೀನು ಅಷ್ಟೇ ಮುದ್ದುಗುಮ್ಮ ಥರ ಕಾಣ್ತಾ ಇದ್ದೀಯಾ ಹೇಳಿ ಮಂಚದ ಮೇಲೆ ನಿಂತಿದ್ದವನು ಬಾಗಿ ಓಜಸ್ನ ಕೊರಳನ್ನು ತಬ್ಬಿ ಅವನ ಕೆನ್ನೆಗೆ ಮುತ್ತಿಟ್ಟು, ಅಮ್ಮ, ನೀನು ಪಪ್ಪಾಗೆ ಹೇಳು ಇವರು ಗುಮ್ಮ ಥರ ಕಾಣ್ತಾ ಇದ್ದಾರೆ ಅಂತ, ಹಾಗೇ ನೀನು ನನಗೆ ಪಪ್ಪಿ ಕೊಟ್ಟಂಗೆ ಪಪ್ಪಾಗೂ ಪಪ್ಪಿ ಕೊಡು ಅಂತ ಹೇಳಿದ್ರೆ ಮಗನ ಮಾತಿಗೆ ಕಕ್ಕಾಬಿಕ್ಕಿಯಾಗಿ ನಿಂತುಬಿಟ್ಲು ಆರುಷಿ. ಮಗನ ಮಾತು ಮರೆಸಲು ಓಜಸ್, ಆರು, ನೀನಿನ್ನೂ ರೆಡಿ ಆಗಿಲ್ವಾ? ಛೀ, ಬ್ಯಾಡ್ ಗರ್ಲ್, ಬೇಗ ರೆಡಿಯಾಗಿ ಬಾ, ನಾನು ಚಿಂಟು ಅಷ್ಟರಲ್ಲಿ ತಿಂಡಿ ತಿಂದು ಹಾಲು ಕುಡಿದು ಶೂಸ್ ಹಾಕ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಚಿಂಟು, ಹ್ಞೂ ಅಮ್ಮ, ಅಜ್ಜಿಗೆ ಬೇಗ ತಿಂದಿಕ್ಕೋದು ಅಂತ ಹೇಳ್ತೀನಿ ಎಂದವನು ಮಂಚದಿಂದ ಜಂಪ್ ಮಾಡಿ ಇಳಿದು ರೂಮ್ ಹೊರಗೆ ಓಡಿಬಿಟ್ರೆ ಅವನ ಹಿಂದೆಯೇ ಹೊರಟ ಓಜಸ್ ಮತ್ತೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಬಂದು, ಅವತ್ತು ನಿನ್ನ ಆಫೀಸ್ ಪಾರ್ಟಿಯಲ್ಲಿ ರೆಡಿ ಆಗಿದೆಯಲ್ಲ, ಹಾಗಿವತ್ತು ರೆಡಿ ಆಗ್ತೀಯಾ ಆರು? ಪ್ಲೀಸ್, ಅವತ್ತು ನಿನ್ನ ನೋಡಿ ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚದ ಅನುಭವ ಆಗಿತ್ತು, ಆದರೆ ಈಗ ನಿನ್ನ ಹಾಗೆ ನೋಡಿದ್ರೆ ನನ್ನ ಮನ ನವಿರಾದ ಪ್ರೇಮ ಕಾವ್ಯ ಹಾಡೋದಂತೂ ಗ್ಯಾರಂಟಿ ಅಂತ ಹೇಳಿ ಹೋದರೆ ಆರುಷಿ ಮೊಗದತ್ತ ಬಾಗಿದವನು ಅವಳು ಗಾಬರಿಯಲ್ಲಿ ಕಣ್ಣರಳಿಸಿದ ರೀತಿಗೆ ನಕ್ಕವನು, ಹೆದರಬೇಡ್ವೆ ಕ್ಯೂಟಿ, ನಾನು ನಿನಗೇನು ಮಾಡಲ್ಲ, ನಿನ್ನೆ ನನಗೋಸ್ಕರ ಕಷಾಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂದ್ಕೊಂಡೆ ಅಷ್ಟೇ, ಆದರೆ ನಾನು ನಿಮ್ಮವನು, ನೀನು ನನ್ನವಳು ಅಂದಮೇಲೆ ನಮ್ಮ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ ಬೇಕು ಅಲ್ವಾ? ಆದರೂ ನಿನ್ನ ಕಾಳಜಿ ಇಷ್ಟ ಆಯಿತು ಕ್ಯೂಟಿ ಹೇಳಿದವನು ಅವಳ ಕೊರಳನ್ನು ಬಳಸಿ, ಇವತ್ತು ಶಾಪಿಂಗ್ ಮುಗಿದ ಮೇಲೆ ಚಿಂಟುನ ಕರ್ಕೊಂಡು ಮೂವಿಗೆ ಹೋಗಿ ಬರೋಣವಾ? ಯಾವುದೋ ಕಾರ್ಟೂನ್ ಮೂವಿ ರಿಲೀಸ್ ಆಗಿದೆ ಆರು, ನನ್ನ ತಂಗಿ ಅವಳ ಮಗಳನ್ನು ಕರ್ಕೊಂಡು ಹೋಗಿದ್ಲಂತೆ, ನಿನ್ನೆ ಸಂಜೆ ಅದಂತೂ ಮಾವ ಅಂತ ಬರೀ ಅದೇ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ಲು. ಆಗಲೇ ಡಿಸೈಡ್ ಮಾಡಿದೆ, ನಮ್ಮ ಚಿಂಟು ಮರಿನ ಸಹ ಆ ಮೂವಿ ಕರ್ಕೊಂಡು ಹೋದರೆ ಎಂಜಾಯ್ ಮಾಡ್ತಾನೆ ಅಂತ ಹೇಳಿದ್ರೆ ಅದ್ಯಾಕೋ ಆರುಷಿ ಮನದಲ್ಲಿ ಸಣ್ಣ ಭಯ ಶುರುವಾಯಿತು. 4 ವರ್ಷದಿಂದ ಸಿನಿಮಾ ಹಾಲ್ ಕಡೆಗೆ ತಲೆ ಹಾಕಿನೂ ಮಲಗಿಲ್ಲ ಹುಡುಗಿ. ವಿಜಯ್ ಶಾಶ್ವತ್ ಜೊತೆಗೆ ಸಿನಿಮಾಗೆ ಹೋಗಿದ್ದೇ ಕೊನೆ. ಅದಾದಮೇಲೆ ಇವಳ ಬದುಕೆ ಅವನಿಂದ ಪೂರ್ತಿಯಾಗಿ ಹಾಳಾಗ್ಬಿಟ್ಟಿತ್ತಲ್ಲ.
ಆ ಕರಾಳ ದಿನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸನ್ನಿವೇಶ ಮರುಕಳಿಸಿದ್ರೂ ಇವಳ ಮನದಲ್ಲಿ ಮತ್ತದೇ ಭಯ ಭೋರ್ಗರೆದು ಕಣ್ಣೀರ ರೂಪ ತಾಳುತ್ತದೆ. ಇದನ್ನು ಓಜಸ್ ಅರಿಯದವನೇನಲ್ಲ. ಆದರೆ ಇವಳ ಬದುಕಲ್ಲಿ ಆ ತುಂಬಿರುವ ಶಾಶ್ವತವಾದ ನೋವನ್ನು ಒಂದೊಂದಾಗಿ ನಿವಾರಿಸಲೇಬೇಕು ಅನ್ನೋ ಛಲ ತೊಟ್ಟು ಅದರಂತೆಯೇ ನಡ್ಕೊಳ್ತಾ ಇದ್ದ. ಆರು, ಸಿನಿಮಾಗೆ ಹೋಗೋಣ ಅಂದರೆ ಈ ಹಳ್ಳು ಯಾಕೆ? ನಾನೇ ನಿಮ್ಮ ಕೈಯಲ್ಲಿ ಟಿಕೆಟು ಪಾಪ್ಕಾರ್ನ್ ಖರ್ಚು ಮಾಡಿಸಲ್ಲ. ಏನೇ ಇದ್ದರೂ 50-50 ಓಕೆನಾ? ಆಮೇಲೆ ನಿನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮನಿಗೆ ಸಹ ಸೇರಿಸಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಅದು ಇಂಗ್ಲೀಷ್ ಕಾರ್ಟೂನ್ ಸಿನಿಮಾ. ನನ್ನ ಅಪ್ಪ ಮುಖಾಮೂತಿ ನೋಡದೆ ನನಗೆ ಉಗೀತಾರೆ. ಅದೇನು ಇಂಗ್ಲೀಷ್ ವ್ಯಾಮೋಹ ನಿನಗೆ? ಯಾಕೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳೇ ಇರಲಿಲ್ವಾ ಅಂತ. ಅದಕ್ಕೆ ನಾನು ಚಿಂಟು ಹಠ ಮಾಡಿದ್ದಕ್ಕೆ ಆರನೇ ಟಿಕೆಟ್ ಬುಕ್ ಮಾಡಿಸಿದ್ದು. ಇದೊಂದು ಸಲ ಇಂಗ್ಲೀಷ್ ಮೂವಿನ ನೋಡಿ ನಮ್ಮ ಚಿಂಟು ಆಸೆ ನೆರವೇರಿಸಿ ಅಂತ ಎಮೋಷ್ನಲ್ ಡೈಲಾಗ್ ಹೊಡಿತೀನಿ. ನೀನು ನನ್ನ ಸುಳ್ಳಿಗೆ ಕೈ ಜೋಡಿಸ್ಬೇಕು, ಆಯಿತಾ? ಏನಾದರೂ ಅಪ್ಪನ ಹತ್ರ ಇಲ್ಲ ಮಾವ ನಾನೇನು ಟಿಕೆಟ್ ಬುಕ್ ಮಾಡಿಲ್ಲ, ಇದೆಲ್ಲ ಚಂದ್ರ ಮಾಡಿದ್ದು ಅಂತ ಹೇಳಬೇಕು. ಆಗಿದೆ ನಿನಗೆ ಎಂದವನ ಪ್ರತಿ ಮಾತಿಗೆ ಒಪ್ಪಿಗೆ ಅನ್ನುವಂತೆ ತಲೆ ಆಡಿಸ್ತಾ ಇದ್ದ ಹುಡುಗಿ ತನ್ನ ಬೆದರಿದ ಕಂಗಳಿಂದ ತನ್ನೆಡೆಗೆ ನೆಟ್ಟಿರುವ ನೋಟ ಇವನನ್ನು ಅಯಸ್ಕಾಂತದಂತೆ ಸೆಳೆಯುತ್ತಿತ್ತು. ತಾನು ಮನಸ್ಸೊತ್ತು ಇನ್ನೇನು ಅವಳನ್ನು ಅಪ್ಪಿ ಮುತ್ತಿಟ್ಟು ಬಿಡ್ತಿದ್ನೋ ಏನೋ. ಅಷ್ಟರಲ್ಲಿ ರೂಮ್ ಬಾಗಿಲಿಗೆ ಬಂದ ಚಿಂಟು, ಪಪ್ಪ ಬಿಸಿ ಬಿಸಿ ದೋಸೆ ರೆಡಿ ಇದೆ, ಬೇಗ ಬನ್ನಿ ಕರೆದಿದ್ದಕ್ಕೆ ಎಚ್ಚೆತ್ತುಕೊಂಡು ಆರುಷಿ ಕಡೆಗೆ ಸಣ್ಣ ತುಂಟನಗೆ ಸೂಸಿ ಹೊರ ನಡೆದ. ಅವನು ರೂಮ್ ಹೊರಗೆ ಹೋಗುತ್ತಲೇ ನೆಮ್ಮದಿಯ ಉಸಿರುದ ಹೊರದಬ್ಬಿ ಆರುಷಿ ಸ್ನಾನ ಮಾಡೋದಕ್ಕೆ ಅಂತ ಟವೆಲ್ ಹಿಡಿದು ಬಚ್ಚಲು ಮನೆ ಹೊಕ್ಕಳು. ಓಜಸ್ ಬುಕ್ ಮಾಡಿದ್ದ ಕ್ಯಾಬ್ನಲ್ಲಿ ಆರುಷಿ ಹಿಂದಿನ ದಿನ ತಿಳಿಸಿದ್ದ ಬಹುಮಹಡಿ ಕಟ್ಟಡದ ಬಟ್ಟೆ ಅಂಗಡಿಗೆ ಬಂದವರು ತಮಗೆ ಬೇಕಾದ ಬಟ್ಟೆಗಳ ಖರೀದಿ ಮಾಡೋದ್ರಲ್ಲಿ ಬ್ಯುಸಿಯಾದರು. ಓಜಸ್ ಜೊತೆಗೆ ಸೇರಿ ಚಿಂಟು ತಾನೇ ತನ್ನಮ್ಮನಿಗೆ ಸೀರೆ ಸೆಲೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ರೆ ಆರುಷಿ ಅವಳ ತಾಯಿ ಅತ್ತೆಗೆ ಜೊತೆ ಸೇರಿ ಮನೆಯವರಿಗೆಲ್ಲ ಅಂತ ಹೇಳಿ ಸೀರೆ ಬಟ್ಟೆಗಳ ಆಯ್ಕೆ ಮಾಡೋ ಕೆಲಸದಲ್ಲಿ ನಿರತಳಾಗಿದ್ಲು. ಪಪ್ಪ ಅಮ್ಮನಿಗೆ ರೆಡ್ ಬೇಡ, ಪಿಂಕ್ ಸೀರೆ ತಗೋ ಪ್ಲೀಸ್ ಎಂದವನು ಅಲ್ಲಿದ್ದ ಸೀರೆಗಳ ರಾಶಿ ಕಡೆ ಕೈ ತೋರ್ತಾ ಇರುವಾಗ ತನ್ನೆದುರಿಗೆ ಇರುವ ಕನ್ನಡಿಯಲ್ಲಿ ಯಾರೋ ತನ್ನತ್ತ ಸನ್ನೆ ಮಾಡಿದ ಹಾಗಾಗಿ ಕಣ್ಣೆತ್ತಿ ಕನ್ನಡಿಯಲ್ಲಿ ಕಂಡ ವ್ಯಕ್ತಿಯನ್ನೇ ಅರೆಗಳಿಗೆ ದುರ್ಗುಟ್ಕೊಂಡು ನೋಡಿದ ಚಿಂಟು. ನಂತರ ಓಜಸ್ನ ಭುಜ ತಟ್ಟಿ, ಪಪ್ಪ ಅಲ್ಲಿ ಹಿಂದೆ ನೋಡಿ, ನನ್ನ ಯಾರೋ ಬಾ ಅಂತ ಕರಿತಾ ಇದ್ದಾರೆ. ಅಮ್ಮ ಹೀಗೆಲ್ಲ ಯಾರ್ಯಾರೋ ಕರೆದ್ರೆ ಹೋಗಬೇಡ ಚಿಂಟು, ಅವ್ರು ಕೆಟ್ಟವರು ಅಂತ ಹೇಳಿದ್ದಾಳೆ. ಅವ್ರು ಕೆಟ್ಟವರ ಪಪ್ಪ ಕೇಳಿದ. ಮಗು ಮಾತು ಕೇಳಿ ಯಾರೋ ಮುದ್ದಾದ ಕೂಸನ್ನು ಮುದ್ದಿಸೋದಕ್ಕೆ ಬಳಿ ಕರಿತಾ ಇರಬಹುದು ಅಂತ ತಿಳಿದು ತಿರುಗಿ ನೋಡಿದ್ರೆ ಆ ವ್ಯಕ್ತಿ ಓಜಸ್ ಕಡೆಗೆ ಸಣ್ಣ ನಗೆ ಸೂಸ್ತಾ, ಸ್ವಲ್ಪ ಅಂಗಡಿ ಹೊರಗಡೆ ಬರ್ತೀರಾ, ನಿಮ್ಮ ಹತ್ರ ಮಾತಾಡಬೇಕು ಎಂದು ಹೇಳಿದ ಸದಾಶಿವಮೂರ್ತಿ ವಿಜಯ್ ಶಾಶ್ವತ್ನ ನಕಲಿ ತಂದೆಯ ಪಾತ್ರ ವಹಿಸಿದ್ದ ಕ್ರಿಮಿನಲ್ನ ಕಂಡು ಓಜಸ್ನ ಕೋಪ ಕೆರಳಿಬಿಟ್ಟಿತ್ತು. ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿ, ಇವತ್ತಿವನ ಕತೆ ಮುಗೀತು ಮನದಲ್ಲೇ ಹೇಳಿಕೊಂಡು, ಚಿಂಟು ನೀನು ಹುಷಾರಾಗಿ ಅಮ್ಮನ ಜೊತೆಗೆ ಇರಬೇಕು, ಅತ್ತಿತ್ತ ಎಲ್ಲೂ ಹೋಗಬೇಡ ಎಂದು ಹೇಳಿ ದಾಪುಗಾಲು ಹಾಕುತ್ತಾ ಸದಾಶಿವಮೂರ್ತಿ ನಿಂತಿದ್ದ ಕಡೆಗೆ ಬಂದವನು ಆ ವ್ಯಕ್ತಿಯ ಕೊರಳಪಟ್ಟಿ ಹಿಡಿದು ಅವನನ್ನು ದರದರನೆ ಅಂಗಡಿಯಿಂದ ಹೊರಗಡೆ ಎಳ್ಕೊಂಡು ಹೋದ. ಆರು ಜೀವನದಲ್ಲಿ ಆ ಶಾಶ್ವತ ಆಟ ಆಡಿದ್ದರ ಹಿಂದೆ ನಿನ್ನ ಕೈವಾಡನೂ ಇದೆ ಅಂತಾನೆ ತಾನೇ ಕಾನೂನು ನಿನಗೆ 2 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದ್ದು. ಅಲ್ಲಿ ಶಿಕ್ಷೆ ಅನುಭವಿಸಿದ್ದು ಅಲ್ಲದೆ ನಿನ್ನ ಹೆಂಡತಿ ಮಗಳು ಕೂಡ ನಿನ್ನಂತಹ ನೀಚನ ಜೊತೆಗೆ ಸಂಸಾರ ಮಾಡಬಾರ್ದು ಅಂತ ಊರು ಬಿಟ್ಟು ಹೋಗಿ ನಿನ್ನನ್ನು ಈ ವಯಸ್ಸಿನಲ್ಲಿ ಒಬ್ಬಂಟಿ ಮಾಡಿದ್ದಾರೆ. ಅವ್ರನ್ನ ಹುಡುಕ್ತಾ ಬೀದಿ ಬೀದಿ ಅಲಿತಾ ಇದ್ದರೂ ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಅವತ್ತೇ ನಿನಗೆ ನಾನು ವಾರ್ನ್ ಮಾಡಿದ್ದೆ ತಾನೇ, ಮತ್ತೆ ನನ್ನ ಕಣ್ಣೆದುರಿಗೆ ನೀನು ಬಂದರೆ ನಿನ್ನನ್ನು ಜೀವಂತವಾಗಿ ಹೂತಾಕ್ಬಿಡ್ತೀನಿ ಅಂತ. ಆದರೂ ನನ್ನನ್ನು ಹುಡುಕೊಂಡು ಬಂದಿದ್ದೀಯಾ ಅಂದರೆ ಮಗನೇ ನಿನ್ನ ಟೈಮ್ ಹತ್ತಿರ ಬಂತೋನೆ ಅಂತಲೇ ಅರ್ಥ ಎಂದು ಹೇಳಿ ಆ ವ್ಯಕ್ತಿಯ ವಯಸ್ಸಿಗೂ ಮರ್ಯಾದೆ ಕೊಡದೆ ಮುಖಕ್ಕೆ ಬಾರಿಸಿದ್ದ ಓಜಸ್. ತುಟಿ ಬಿರಿದು ರಕ್ತ ಬಂದಿದ್ದು ಅಲ್ಲದೆ ಮೂಗಿನಿಂದ ಸಹ ರಕ್ತ ಬಳಬಳನೆ ಹರಿದು ಬಂದರೆ ಓಜಸ್ ಎದುರಿಗೆ ಕೈ ಮುಗಿದ ವ್ಯಕ್ತಿ, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ, ಆದರೆ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳೋ ತಾಳ್ಮೆ ತಂದ್ಕೊಳ್ಳಿ. ಆರುಷಿಗೆ ಮಾತ್ರ ಆ ವಿಜಯ್ ಮೋಸ ಮಾಡಿಲ್ಲ. ಅವನು ನನ್ನ ಹಾಗೆ ಅದೆಷ್ಟೋ ಜನಕ್ಕೆ ಹಣದ ಆಮಿಷ ಒಡ್ಡಿ ಒಂದೊಂದು ಊರಿಗೆ ಹೋದಾಗ ಒಬ್ಬೊಬ್ಬರನ್ನ ತನ್ನ ತಂದೆ ತಾಯಿ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದಾನೆ. ನಿಜ ಹೇಳ್ತೀನಿ, ನನ್ನ ಮಗಳಿಗೆ ಒಳ್ಳೆ ಕಾಲೇಜ್ನಲ್ಲಿ ಓದಿಸ್ಬೇಕು ಅನ್ನೋ ಆಸೆಯಿಂದ ನಾನು ವಿಜಯ್ ಮಾತಿಗೆ ಒಪ್ಪಿಗೆ ಕೊಟ್ಟು ಅವನ ನಾಟಕದ ಭಾಗ ಆದೆ. ಅವನು ತಾನು ಅನಾಥ,
ಅವನಿಗೆ ಹಿಂದಿಲ್ಲ ಮುಂದಿಲ್ಲ ಅನ್ನೋದು ಗೊತ್ತಾದರೆ ನನಗೆ ಯಾರೂ ಹೆಣ್ಣು ಕೊಡಲ್ಲ. ಹಾಗಾಗಿ ನೀನು ನನ್ನ ತಂದೆ ಹಾಗೆ ನಾಟಕ ಆಡಿದ್ರೆ ನನಗೆ ಬಹಳನೇ ಸಹಾಯ ಆಗುತ್ತೆ. ಹೇಗಿದ್ದರೂ ಮದುವೆ ನಂತರ ಹೆಂಡತಿ ಜೊತೆಗೆ ನಾನು ಫಾರಿನ್ನಿಗೆ ಹೋಗಿ ಸೆಟಲ್ ಆಗೋದ್ರಿಂದ ಅಪ್ಪನ ಪಾತ್ರ ವಹಿಸ್ಕೊಳ್ಳೋ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಕೆಲಸ ಮುಗಿದ ಮೇಲೆ ನನಗೆ 10 ಲಕ್ಷ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಆದರೆ ಅಂದು ಗಂಡ ಹೆಂಡತಿ ಸಿನಿಮಾಗೆ ಅಂತ ಹೋದವರು ಮರುದಿನ ಬೆಳಗ್ಗೆ ಹಿಂತಿರುಗಿ ಬಂದಾಗ ಆರುಷಿ ಮುಖದ ಮೇಲಾಗಿದ್ದ ಗಾಯಗಳು, ಅವಳ ಕೆಂಪಡರಿದ ಕಣ್ಣುಗಳನ್ನು ಕಂಡು ನನಗೆ ಬಹಳನೇ ಸಂಕಟ ಆಯಿತು. ಆಗ ನಾನು ಗಾಬರಿಗೆ ಬಿದ್ದು ಆರುಷಿ ಏನಾಯಿತು ಅಂತಾನೂ ಕೇಳಿದ್ದೆ. ಆಗ ವಿಜಯ್ ಮುಲಾಜಿಲ್ದೆ ನಿಂದೆಷ್ಟೋ ಅಷ್ಟು ಕೆಲಸ ನೋಡ್ಕೊಂಡು ಹೋಗು ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ಟ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.